ಹಾಸನ ಜಿಲ್ಲೆಯಲ್ಲಿ ಹೃದಯಾಘಾತಕ್ಕೆ ಸರಣಿ ಸಾವಾಗ್ತಾ ಇರತಕ್ಕಂಥ ವಿಚಾರ ಕೇವಲ ಹಾಸನ ಜಿಲ್ಲೆ ಅಂತಲೇ ಅಲ್ಲ, ಈಗ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ನಮಗೆ ಅಂಕಿಅಂಶಗಳು ಲಭ್ಯವಾಗ್ತಾ ಇದೆ. ಅಲ್ಲೂ ಕೂಡ ಹೃದಯಾಘಾತಕ್ಕೆ ಯುವಕ ಯುವತಿಯರು ಮೃತಪಟ್ಟಿರ್ತಕ್ಕಂಥ ಉದಾಹರಣೆ ಇದೆ. ಆದರೆ ಈ ಹೃದಯಾಘಾತಗಳು ಯಾಕಾಗ್ತಾ ಇದೆ ಇದು ಪ್ರಶ್ನೆ. ಒಂದು ಸ್ಪೆಸಿಫಿಕ್ ರೀಸನನ್ನು ಕೊಡೋದಕ್ಕಾಗ್ತಾ ಇಲ್ಲ. ಅದಕ್ಕೋಸ್ಕರನೇ ಸರ್ಕಾರ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ತುಂಬ ತಲೆ ಕೆಡಿಸ್ಕೊಂಡಿದೆ. ಒಂದು ಸಮಿತಿಯನ್ನು ರಚನೆ ಮಾಡಿದೆ. ಅವರು ಅಧ್ಯಯನ ಮಾಡಬೇಕು. ಕೋವಿಡ್ ಲಸಿಕೆ ಕಾರಣನ ಅಂತಕ್ಕಂಥ ಪ್ರಶ್ನೆ, ಆ ಪ್ರಶ್ನೆಗೆ ಸರಿಯಾದ ನಿಖರವಾದ ಉತ್ತರ ಯಾರೂ ಕೊಡ್ತಾ ಇಲ್ಲ. ಇನ್ಫ್ಯಾಕ್ಟ್ ಅದಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ನಲ್ಲಿ ಒಂದು ಅಫಿಡವಿಟ್ ಕೂಡ ಸಲ್ಲಿಸಿತ್ತು ಕೋವಿಶೀಲ್ಡ್ ಕಂಪ್ನಿ. ಅದ್ರ ಬಗ್ಗೆ ಹೇಳ್ತೀನಿ ನಾನು. 46 ದಿನಗಳಲ್ಲಿ 26 ಮಂದಿ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ ಹಾಸನ ಜಿಲ್ಲೆಯಲ್ಲಿ. ಹಾಗಾಗಿ ಜಿಲ್ಲೆಯ ಜನರಲ್ಲಿ ಈಗ ಆತಂಕ ಮನೆ ಮಾಡಿದೆ. ಜಿಲ್ಲಾ ಕ್ರೀಡಾಂಗಣ ಪಾರ್ಕ್ಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ವಾಕಿಂಗಿಗೆ ತೊಡಗಿದಾರಂತೆ. ಜೊತೆಗೆ ವಾಕಿಂಗ್, ರನ್ನಿಂಗ್, ವ್ಯಾಯಾಮದಲ್ಲಿ ತೊಡಗಿದ್ದಾರೆ ಜನ ಅಂತ ಹೇಳ್ತಾ ಇದ್ದಾರೆ. ಆರೋಗ್ಯದ ಕಡೆ ಹೆಚ್ಚಿನ ಕಾಳಜಿಯನ್ನು ವಹಿಸಿದ್ದಾರೆ. ಎಲ್ಲ ಗುಡ್. ಯಾಕೆಂದರೆ 45 ನಿಮಿಷಗಳ ಒಂದು ದಿನದ ವಾಕ್ ನಮ್ಮ ಬಹುತೇಕ ರೋಗಗಳನ್ನು ಹೋಗಲಾಡಿಸುತ್ತೆ ಅಂತ ಒಂದು ವರದಿ ಹೇಳುತ್ತೆ, ಇನ್ಕ್ಲೂಡಿಂಗ್ ಡಯಾಬಿಟಿಸ್. ಹಾಗಾಗಿ ಅದೆಲ್ಲ ಮಾಡಿಕೊಳ್ಳಿ. ಬಟ್ ಜನರಿಗೆ ಆತಂಕ ಜಾಸ್ತಿ ಆಗ್ತಾ ಇದೆ ದಿನದಿಂದ ದಿನಕ್ಕೆ. ಜಿಲ್ಲಾ ಕ್ರೀಡಾಂಗಣದಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಕಡೆ ಕಂಡು ಬರ್ತಾ ಇದೆ. ಪಾರ್ಕ್ಗಳಲ್ಲಿ ಜನ ಹೆಚ್ಚೆಚ್ಚು ವಾಕ್ ಮಾಡ್ತಿರೋದು. ಜೊತೆಗೆ ಹಾಸ್ಪಿಟಲ್ಗಳಿಗೆ ಜನ ದೌಡಾಯಿಸ್ತಾ ಇದ್ದಾರೆ. ಸಣ್ಣದಾಗಿ ಎದೋ ನೋವು ಕಾಣಿಸ್ಕೊಂಡ್ರೂ ಕೂಡ ಹಾಸ್ಪಿಟ್ಲಿಗೆ ಬರೋದು, ಚೆಕ್ ಮಾಡಿಸೋದು, ಈ ಥರ ಎಲ್ಲ ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಜನರಿಗೆ ಆತಂಕ ಅನ್ನೋದು ಜಾಸ್ತಿ ಆಗ್ತಾ ಇದೆ. ನಿಮಗೆ ಸರ್ಕಾರಿ ಆಸ್ಪತ್ರೆಗಳು ಮತ್ತು ಖಾಸಗಿ ಆಸ್ಪತ್ರೆಗಳು ಎಲ್ಲ ಕಡೆ ಜನ ಹೋಗ್ತಾ ಇದ್ದಾರೆ. ಒ ಪಿ ಡಿಗೆ ಹೋಗೋದು, ಒಂದು ECG ಮಾಡಿಸೋದು, ಅಥವಾ 2D ಮಾಡಿಸೋದು, 2D ಎಕೋ ಮಾಡಿಸೋದು, ಬರೋದು. ಡಾಕ್ಟ್ರುಗಳು ಕೂಡ ಹೇಳ್ತಾ ಇರೋದು ತುಂಬ ಜನಕ್ಕೇನು ಹಾರ್ಟ್ ಪ್ರಾಬ್ಲಮ್ ಇಲ್ಲ, ಆದರೂ ಆತಂಕದಲ್ಲಿ ಬರ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ವೈದ್ಯಾಧಿಕಾರಿಗಳೇ ಹೇಳ್ತಾ ಇದ್ದಾರೆ. ಹಾಸನ ಜಿಲ್ಲೆಯಲ್ಲಿ ಕಳೆದ 42 ದಿನಗಳಲ್ಲಿ 26 ಮಂದಿ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ಸರಣಿ ಸಾವಿನ ಹಿನ್ನೆಲೆಯಲ್ಲಿ ಹಾಸನ ಜಿಲ್ಲೆಯ ಜನರಲ್ಲಿ ಒಂದು ರೀತಿ ಆತಂಕ ಮನೆ ಮಾಡಿದೆ. ಈ ಹಿನ್ನೆಲೆಯಲ್ಲಿ ಆರೋಗ್ಯದ ಕಡೆ ಹೆಚ್ಚು ಕಾಳಜಿಯನ್ನು ಈಗ ಜನರು ವಹಿಸ್ತಿದ್ದಾರೆ. ನಾವು ದೃಶ್ಯದಲ್ಲಿ ಗಮನಿಸ್ಬೋದು. ಇದು ಹಾಸನ ನಗರದ ಜಿಲ್ಲಾ ಕ್ರೀಡಾಂಗಣದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನರನ್ನು ಕಾಣ್ಬೋದು. ಯಾಕೆಂದರೆ ಸರಣಿ ಹೃದಯಾಘಾತ ಪ್ರಕರಣಗಳು ಸಂಭವಿಸ್ತಿದೆ. ಮತ್ತೊಂದೆಡೆ ಯುವಕ ಯುವತಿಯರು ಹೆಚ್ಚಿನ ಸಂಖ್ಯೆಯಲ್ಲಿ ಹಠಾತ್ ಹೃದಯಾಘಾತಕ್ಕೆ ಬಲಿಯಾಗ್ತಾ ಇದ್ದಾರೆ. ಅದರಿಂದಾಗಿ ಜನರು ಒಂದು ರೀತಿ ಈಗ ಆರೋಗ್ಯದ ಕಡೆ ಹೆಚ್ಚು ಗಮನವನ್ನು ಕೊಟ್ಟಿದ್ದಾರೆ. ಅಲ್ಲದೆ ವೈದ್ಯರು ಸಹ ಸಾಕಷ್ಟು ಸಲಹೆಗಳನ್ನು ಹೇಳಿದರು. ಯೋಗವನ್ನು ಮಾಡಬೇಕು, ವಾಕಿಂಗನ್ನು ಮಾಡಬೇಕು, ಜಾಗಿಂಗನ್ನು ಮಾಡಬೇಕು, ಅಲ್ಲದೆ ಕೆಲವು ವ್ಯಾಯಾಮಗಳನ್ನ ಮಾಡಬೇಕು ಅಂತೇಳಿ ವೈದ್ಯರು ಸಲಹೆಯನ್ನು ಸಹ ಕೊಟ್ಟಿದ್ದರು. ಈ ಹಿನ್ನೆಲೆಯಲ್ಲಿ ಹಾಸನ ಜಿಲ್ಲೆಯ ಕ್ರೀಡಾಂಗಣದಲ್ಲಿ ಹೆಚ್ಚು ಜನರನ್ನ ಕಾಣ್ಬೋದು. ಯಾಕೆಂದರೆ ಹಾಸನ ಜಿಲ್ಲೆಯಲ್ಲಿ ಇನ್ನೆಂದೂ ಕಾಣದಂತಹ ಹೃದಯಾಘಾತ ಪ್ರಕರಣಗಳು ದಿನೇ ದಿನೇ ಬೆಳಕಿಗೆ ಬರ್ತಿದೆ. ದಿನೇ ದಿನೇ ಸಾವಿನ ಸಂಖ್ಯೆ ಏರಿಕೆ ಆಗ್ತಿರುವಲ್ಲಿ ಜನರಲ್ಲಿ ಒಂದು ರೀತಿಯ ಆತಂಕವೂ ಸಹ ಹೆಚ್ಚಿದೆ. ಹಾಗಾಗಿ ಎಲ್ಲರೂ ಸಹ ಈಗ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಅದಕ್ಕೆ ಬೇಕಾದಂತಹ ಯಾವೆಲ್ಲ ರೀತಿಯ ವಾಕಿಂಗ್ ಇರ್ಬೋದು, ವ್ಯಾಯಾಮಗಳಿರ್ಬೋದು, ಎಲ್ಲದಕ್ಕೂ ಸಹ ಜನರು ಮುಂದಾಗಿದ್ದಾರೆ. ಯಾಕೆಂದರೆ ಅದೇ ಈ ಪ್ರಕರಣಗಳೇನಿದೆ ಇದು ಹಾಸನ ಜಿಲ್ಲೆಯಲ್ಲಿ ಹಿಂದೆಂದೂ ಕಂಡಿರಲಿಲ್ಲ. ಅದರಲ್ಲೂ 25, 20 ಹೀಗೆ 50 ವರ್ಷದ ಒಳಗಿನವರೇ ಹೆಚ್ಚಿನ ಸಂಖ್ಯೆಯಲ್ಲಿ ಹೃದಯಾಘಾತಕ್ಕೆ ಬಲಿಯಾಗ್ತಾಯಿದ್ದಾರೆ. ಅದರಿಂದಾಗಿ ಈಗ ಜನರಲ್ಲಿ ಒಂದು ರೀತಿ ಆತಂಕ ಏನಿತ್ತು ಅದನ್ನು ಈ ವ್ಯಾಯಾಮ ಮಾಡುವ ಮೂಲಕ, ಜಾಗಿಂಗ್ ಮಾಡುವ ಮೂಲಕ ಆರೋಗ್ಯದ ಕಡೆ ಹೆಚ್ಚು ಗಮನವನ್ನು ಕೊಟ್ಟು ಅವರು ಉತ್ತಮ ಆರೋಗ್ಯ ಹೊಂದಲಿಕ್ಕೆ ಎಲ್ಲರೂ ಸಹ ಈಗ ಪ್ರಯತ್ನವನ್ನು ಪಡ್ತಿದ್ದಾರೆ. ಹಾಗಾಗಿ ಸಹಜವಾಗಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ಜನರ ಸಂಖ್ಯೆ ಹೆಚ್ಚಾಗಿದೆ. ಈಗ ಇಲ್ಲಿ ಬರ್ತಕ್ಕಂಥ ವಾಕಿಂಗ್ ಮಾಡುವಂಥವ್ರು ಕೆಲವು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡೋಣ. ಸರ್ ಹೇಳಿ, ಜಿಲ್ಲೆಯಲ್ಲಿ ಹೃದಯಾಘಾತ ಪ್ರಕರಣಗಳು ಹೆಚ್ಚಿಗೆ ಆಗ್ತಿದೆ. ಈಗ ಸ್ಟೇಡಿಯಂಗೂ ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಬಂದಿರಿ, ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಸರ್, ಈಗ ಏನಾಗಿದೆ ಅಂದರೆ ಈ ಕೋವಿಡಿಂದ ಸ್ವಲ್ಪ ಇದು ಜಾಸ್ತಿ ಆಗಿತ್ತು, ಸಾವು ನೋವುಗಳೆಲ್ಲ ಜಾಸ್ತಿ ಆಗಿತ್ತು. ಇತ್ತೀಚೆಗೆ ಏನಾಗಿದೆ, ಈ 1-1.5 ತಿಂಗಳಿಂದ ಈಚೆಗೆ ಸುಮಾರು ಒಂದು 38ರಿಂದ 35-36 ಜನ ಹೆಚ್ಚು ಕಮ್ಮಿ ಒಂದು 30-35 ವರ್ಷದ ಹುಡುಗರು ಒಳಗಡೆ ಎಲ್ಲ ತೀರೋಗ್ತಾ ಇದ್ದಾರೆ. ಹಾಗಾಗಿ ಸರ್ಕಾರಕ್ಕೆ ನಮ್ಮ ಮನವಿ ಏನಂದರೆ, ಇದ್ರ ಬಗ್ಗೆ ಯಾಕೆ ಈ ಥರ ಆಯ್ತಾಯಿದೆ, ನಮ್ಮ ಹಾಸನ ಜಿಲ್ಲೆಯಲ್ಲೇ ಯಾಕೆ ಆಯ್ತಾಯಿದೆ ಅನ್ನೋದು ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಹಾಗೂ DK ಶಿವಕುಮಾರ್ ಅವರು ಇದ್ರ ಬಗ್ಗೆ ಕ್ರಮ ತಗೋಬೇಕು. ತಲೆ ಕೆಡಿಸ್ಕೊಂಡಂಗೆ ಸುಮ್ಮನೆ ಅವರೇ ಏನೋ ಯಾವುದೋ ಒಂದು ರಾಜಕೀಯಕ್ಕೋಸ್ಕರ ಇವೆಲ್ಲ ಇದು ಮಾಡೋದು ಬೇಡ. ದಯಮಾಡಿ ಇದ್ರ ಬಗ್ಗೆ ಪರಿಶೀಲನೆ ಮಾಡಿ ಡಾಕ್ಟ್ರುಗಳ್ನ ನೇಮಕ ಮಾಡಿ ಏನಕ್ಕೆ ಆಯ್ತಾ ಇದೆ, ಅದರಲ್ಲೂ ಚಿಕ್ಕ ಏಜು ಹುಡುಗರಿಗೆ 30-35 ವರ್ಷದ ಹುಡುಗರಿಗೆ ಯಾಕೆ ಆಗ್ತಿದೆ, ಆ ಥರದಿಂದ ಎಲ್ಲ ಇದು ಮಾಡಿ. ಆಮೇಲೆ ಈ ಫುಡ್ ಕೋರ್ಟಿಂದ ಕೆಲವು ಪ್ರಾಬ್ಲಮ್ಗಳು ಆಯ್ತಿದ್ದಾವೆ. ಆಮೇಲೆ ಬೀಡಿ ಸಿಗರೇಟು ಜಾಸ್ತಿ ಆಯ್ತಾಯಿದೆ. ಪ್ರತಿಯೊಂದು ಕ್ಯಾಂಟೀನಲ್ಲೂ ಬೀಡಿ ಸಿಗರೇಟು ಜಾಸ್ತಿ ಆಯ್ತಾಯಿದೆ. ಸಿಗರೇಟ್ನಿಂದನೂ ಇದಾಗ್ಬೋದು ಅಂತೇಳಿ ಮೊನ್ನೆ ಡಾಕ್ಟರ್ ಮಂಜುನಾಥ್ ಕೂಡ ಇದ್ರ ಬಗ್ಗೆ ಮಾತಾಡಿದ್ರು. ಪ್ರೀತಿ ವಿಶ್ವಾಸ ಕಮ್ಮಿ ಆಯ್ತಾಯಿದೆ. ಮತ್ತು ಯೋಗ, ವ್ಯಾಯಾಮ, ವಾಕಿಂಗು ಇವೆಲ್ಲ ಕಡಿಮೆ ಆಗ್ತಾಯಿದೆ. ಇವೆಲ್ಲ ನೋಡಿ ಈಗ ಜನಗಳ್ಗೇನಾಗಿದೆ ಅನ್ನೋದು ಭಯ ಭೀತರಾಗೋಗಿದ್ದಾರೆ.
ಈಗ ನೋಡಿ ಜನಗಳು ಈಗ ನಮ್ಮ ಹಾಸನ ಕ್ರೀಡಾಂಗಣದಲ್ಲಿ ಇಷ್ಟೊಂದು ಜನನೇ ಇರಲಿಲ್ಲ. ಈಗ 15-20 ದಿನದಿಂದ ಒಂದು ತಿಂಗಳಿಂದ ಈಚೆಗೆ ತುಂಬ ಜನ ವಾಕಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದಾರೆ. ಇದು ನಿರಂತರವಾಗಿ ಆಗ್ತಾ ಇರಬೇಕು. ವಾಕು ಮತ್ತು ವ್ಯಾಯಾಮ ಇವೆಲ್ಲ ಮನುಷ್ಯನಿಗೆ ಬೇಕಾಗಿರೋ ಅಂಥದ್ದು. ಆಮೇಲೆ ಈ ಮಕ್ಕಳು ಏನಾಗಿದೆ ಮನೆಯಲ್ಲಿ ಔಟ್ ಆಫ್ ಫುಡ್ಡು ಜಾಸ್ತಿ ಉಪಯೋಗಿಸೋಕ್ಕೆ ಸ್ಟಾರ್ಟ್ ಆಗಿದ್ದಾರೆ. ಈ ಬೇಕ್ರಿ ತಿಂಡಿ ಆಗಿರ್ಬೋದು, ಫಾಸ್ಟ್ ಫುಡ್ಡು ತಿಂಡಿ ಆಗಿರ್ಬೋದು, ಈ ಗೋಬಿ, ಪಾನಿಪೂರಿ, ಈ ಥರದವು, ಪಿಜ್ಜಾ, ಬರ್ಗರು ಇವೆಲ್ಲ ತುಂಬ ಉಪಯೋಗಿಸ್ತಾ ಇರೋದ್ರಿಂದ ಇವೆಲ್ಲ ಆಯ್ತಾ ಇದೆ ಅಂತ ಹೇಳಿ ನನ್ನ ಅನಿಸಿಕೆ. ಈಗ ಮತ್ತೊಬ್ಬರು ಮಹಿಳೆ ಇದ್ದಾರೆ. ಮೇಡಮ್ ಹೇಳಿ, ಈಗ ಸಹಜವಾಗಿ ಜಿಲ್ಲಾ ಕ್ರೀಡಾಂಗಣಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಬರ್ತಾ ಇದ್ದಾರೆ, ಹೃದಯಾಘಾತ ಪ್ರಕರಣಗಳು ಸಹ ಜಾಸ್ತಿ ಆಗಿದೆ. ಈ ಸಂದರ್ಭದಲ್ಲಿ ನೀವು ರೆಗ್ಯುಲರಾಗಿ ಬರ್ತಿದ್ರಾ, ಹೇಗೆ ಮೇಡಮ್? ಹಾಂ ಸರ್, ನಾನು ರೆಗ್ಯುಲರಾಗಿ ಬರ್ತಾಯಿದ್ದೀನಿ. ನನ್ನ ಮಗನಿಗೆ ಸ್ಪೋರ್ಟ್ಸ್ ಅಥ್ಲೆಟಿಕ್ಸಿಗೆ ಹಾಕಿರೋದ್ರಿಂದ ರೆಗ್ಯುಲರ್ ಬರ್ತಾಯಿದ್ದೀನಿ. ಮುಂಚೆಗೆ ಕಂಪೇರ್ ಮಾಡಿದ್ರೆ ಈಗ ಜನ ಜಾಸ್ತಿ ಬರ್ತಾ ಇದ್ದಾರೆ. ಇವನ್ ಜಾಗಿಂಗ್ ಇರ್ಬೋದು, ವಾಕಿಂಗ್ ಇರ್ಬೋದು, ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ ಇರ್ಬೋದು. ಮಕ್ಕಳು ಸಂಖ್ಯೆ ಕೂಡ ಜಾಸ್ತಿ ಆಗಿದೆ, ಜನಗಳದ್ದು ಸಾಮಾನ್ಯ ಜನರದ್ದು ಜಾಸ್ತಿ ಆಗಿದೆ. ನಾನೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಫಸ್ಟ್ ನಾವು ಮನೆ ವಾತಾವರಣನ ಸರಿ ಮಾಡ್ಕೋಬೇಕು. ಮಕ್ಕಳಿಗೆ ಎಕ್ಸಸೈಸ್ ಹೇಳ್ಕೊಡ್ಬೇಕು. ಪ್ರತಿನಿತ್ಯ ನಾವು ಹೇಗೆ ಬ್ರಷ್ ಮಾಡ್ತೀವಿ ಅನ್ನೋದು ಹೇಗೆ ಹೇಳ್ಕೊಡ್ತೀವೋ ಚಿಕ್ಕ ಮಕ್ಕಳಲ್ಲಿ, ಹಾಗೆ ಎಕ್ಸಸೈಸ್ ಕೂಡ ತುಂಬ ಇಂಪಾರ್ಟೆಂಟು. ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಊಟ ಶೈಲಿ ಕೂಡ ಸರಿ ಮಾಡ್ಕೋಬೇಕು. ಹೀಗೆ ಹೊರಗಡೆ ಫುಡ್ಡಲ್ಲೆಲ್ಲ ಏನು ಸಿಗಲ್ಲ ಅದೆಲ್ಲ ಮನೆಯಲ್ಲೇ ನಾವು ಒಳ್ಳೆ ಆಹಾರನ ಮಾಡಿ ಮಕ್ಕಳಿಗೆ ಕೊಡ್ತಾ ಬಂದರೆ ಇದೆಲ್ಲ ಕಮ್ಮಿ ಆಗ್ತಾ ಬರುತ್ತೆ. ಆರೋಗ್ಯದ ಸಮಸ್ಯೆಗಳಿರ್ಬೋದು. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಶಿಧರ್ ಅವರಿಂದ ಪಡ್ಕೊಳ್ಳೋಣ. ಶಶಿಧರ್, ಒಂದು ಕಡೆ ಹೃದಯಾಘಾತದ ಸಾವಿನ ಸಂಖ್ಯೆ ಏರಿಕೆ ಆಗ್ತಾನೆ ಇದೆ ಹಾಸನ ಜಿಲ್ಲೆಯಲ್ಲಿ. ಮತ್ತೊಂದು ಕಡೆ ಸಹಜವಾಗಿ ಆರೋಗ್ಯದ ವಿಚಾರ ಬಂದಾಗ ಜನ ಆತಂಕಕ್ಕೊಳಗಾಗ್ತಾರೆ. ಸೊ ತಮ್ಮನ್ನು ತಾವು ತಮ್ಮ ಜೀವನ ಶೈಲಿನ ಬದಲಾಯಿಸ್ಕೊಳ್ತಕ್ಕಂಥ ಪ್ರಯತ್ನಗಳನ್ನ ಕೂಡ ಮಾಡ್ತಾರೆ. ಈಗ ಜಿಲ್ಲೆಯಲ್ಲಿ ಜನರ ಆತಂಕ ಹೇಗಿದೆ, ಅವರ ಜೀವನ ಶೈಲಿಯ ಬದಲಾವಣೆ ಹೇಗೆ ಕಂಡು ಬರ್ತಾ ಇದೆ ಅಂತ? ಅರವಿಂದ್, ಹಾಸನ ಜಿಲ್ಲೆಯಲ್ಲಿ ಕಳೆದ ಒಂದೂವರೆ ತಿಂಗಳ ಅವಧಿಯಲ್ಲಿ 26 ಮಂದಿ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ. ನಿನ್ನೆಯೂ ಸಹ 3 ಸಾವನ್ನಪ್ಪಿದ್ರು. ಆ 3ರಲ್ಲಿ ಎಲ್ಲರೂ ಸಹ 30 ವರ್ಷದ ಒಳಗಿನವರಾಗಿದ್ದರು. ದಿನೇ ದಿನೇ ಹೃದಯಾಘಾತ ಪ್ರಕರಣಗಳು ಹಾಸನ ಜಿಲ್ಲೆಯಲ್ಲಿ ಜಾಸ್ತಿ ಆಗಿದೆ. ಹಾಗಾಗಿ ಜಿಲ್ಲೆಯ ಜನರಲ್ಲಿ ಆತಂಕವೂ ಸಹ ಮನೆ ಮಾಡಿದೆ. ಅಲ್ಲದೆ ಹೃದಯಾಘಾತಕ್ಕೆ ಕಾರಣಗಳು ಏನು ಎಂಬುದು ಸಹ ಈಗ ವರದಿಯನ್ನು ಕೊಡಲಿಕ್ಕೆ ಈಗಾಗಲೇ ಕಮಿಟಿಯನ್ನು ಮಾಡಲಾಗಿದೆ. ಆದರೆ ಜನರಲ್ಲಿ ಮಾಡಿರ್ತಕ್ಕಂತಹ ಆತಂಕ ಏನಿದೆ ಅದರಿಂದ ದೂರ ಹೋಗಲು ಅವರು ಸಹ ಪ್ರಯತ್ನವನ್ನು ಪಡ್ತಾ ಇದೆ. ಯಾಕೆಂದರೆ ಸಾಕಷ್ಟು ವೈದ್ಯರು ಹೇಳ್ತಾ ಇರ್ತಕ್ಕಂಥದ್ದು, ಆಧುನಿಕ ಜೀವನ ಶೈಲಿ, ವ್ಯಾಯಾಮ ಮಾಡಲ್ಲ, ಎಲ್ಲರೂ ಸಹ ಮೊಬೈಲನ್ನು ಅತಿಯಾಗಿ ಬಳಸ್ತಾರೆ, ಜಂಕ್ ಫುಡ್ಗಳನ್ನ ತಿಂತಾರೆ ಅಂತ ಹೇಳಿ ವೈದ್ಯರು ಹೇಳ್ತಾ ಇದ್ರು. ಅದರಂತೆ ಈಗ ಜನರು ತಮ್ಮ ಆರೋಗ್ಯವನ್ನು ರಕ್ಷಿಸಿಕೊಳ್ಳಲು ಈಗ ಮುಂದಾಗಿರ್ತಕ್ಕಂಥದ್ದು. ಹಾಸನ ಜಿಲ್ಲಾ ಕ್ರೀಡಾಂಗಣ ಇರ್ಬೋದು, ಪಾರ್ಕ್ಗಳಿರ್ಬೋದು, ಇಲ್ಲೆಲ್ಲವೂ ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಆಗಮಿಸ್ತಾ ಇರ್ತಕ್ಕಂಥದ್ದು. ಯಾಕೆಂದರೆ ಹೃದಯಾಘಾತ ಪ್ರಕರಣಗಳಿಂದ ಅವರೆಲ್ಲರೂ ಸಹ ಒಂದು ರೀತಿ ಭಯಗೊಂಡಿದ್ದಾರೆ. ಹಾಗಾಗಿಯೇ ಹೆಚ್ಚಿನ ಸಂಖ್ಯೆಯಲ್ಲಿ ಕ್ರೀಡಾಂಗಣಗಳತ್ತ ಜನರು ಮುಖ ಮಾಡಿದ್ದಾರೆ, ವ್ಯಾಯಾಮದಲ್ಲಿ ತೊಡಗಿದ್ದಾರೆ, ವಾಕಿಂಗ್, ಜಾಗಿಂಗ್ ಮಾಡ್ತಾ ಅವರು ಒಂದು ದೇಹವನ್ನು ದಂಡಿಸ್ತಕ್ಕಂಥ ಒಂದು ಕೆಲಸದಲ್ಲಿ ಈಗ ತೊಡಗಿಕೊಂಡಿದ್ದಾರೆ. ಯಾಕೆಂದರೆ ವೈದ್ಯರೇ ಸಲಹೆಯನ್ನು ನೀಡಿದ್ದಾರೆ, ಮನುಷ್ಯನ ಆರೋಗ್ಯಕ್ಕೆ 45 ನಿಮಿಷ ವಾಕಿಂಗ್ ಬೇಕು ಅಥವಾ ವ್ಯಾಯಾಮವನ್ನು ಮಾಡಬೇಕು ಅಂತ ಹೇಳಿದರೆ. ಹಾಗಾಗಿ ಏನು ಜನರು ಹೃದಯಾಘಾತ ಪ್ರಕರಣಗಳಾಗ್ತಿದೆ, ಆದ್ದರಿಂದ ಅವರು ಸಹ ಈಗ ಏನು ವೈದ್ಯರ ಸಲಹೆ ಇರ್ಬೋದು, ಅಲ್ಲದೆ ಅವರಲ್ಲಿರ್ತಕ್ಕಂಥ ಆತಂಕ ಇರ್ಬೋದು, ಇದರೆಲ್ಲದಿಂದಾಗಿ ಅವರೀಗ ಕ್ರೀಡಾಂಗಣದತ್ತ ಮುಖ ಮಾಡಿದರೆ. ಏನು ಜಿಲ್ಲೆಯಲ್ಲಿ ಇನ್ನೂ ಸಹ ಸರಣಿ ಏನು ಹೃದಯಾಘಾತ ಪ್ರಕರಣಗಳು ಮುಂದುವರಿತಾ ಇದೆ. ಒಂದೆಡೆ ವೈದ್ಯರು ನಿಖರವಾದ ಕಾರಣಗಳನ್ನು ಪತ್ತೆ ಹಚ್ಚಲಿಕ್ಕೆ ಮುಂದಾಗಿದ್ದಾರೆ. ಆದ್ದರಿಂದ ಜನರೀಗ ಸ್ವಯಂ ಪ್ರೇರಿತರಾಗಿ ಕ್ರೀಡಾಂಗಣಗಳತ್ತ ಮುಖ ಮಾಡಿ ವ್ಯಾಯಾಮ, ರನ್ನಿಂಗ್ನಲ್ಲಿ ತೊಡಗಿಕೊಂಡಿದ್ದಾರೆ. ಈಗ ಹಾಸನ ಜಿಲ್ಲೆಯಲ್ಲಿ ಹೆಚ್ಚಿನದಾಗಿ ಪ್ರಮುಖವಾಗಿ ಹೇಳಬೇಕು ಅಂದರೆ ಹೃದಯ ಈ ಸಂಬಂಧಪಟ್ಟಂಥ ಕಾಯಿಲೆಗಳನ್ನು ಪರೀಕ್ಷೆ ಮಾಡಿಕೊಳ್ಳಲು ಆಸ್ಪತ್ರೆ ಇಲ್ಲ. ಹಾಗಾಗಿ ಕೆಲವರು ಬೆಂಗಳೂರು, ಮೈಸೂರಿಗೆ ತೆರಳ್ತಾ ಇದ್ದಾರೆ. ಇನ್ನು ಕೆಲವರು ಆರೋಗ್ಯವನ್ನು ತಾವೇ ರಕ್ಷಿಸಿಕೊಳ್ಳೋಗೋಸ್ಕರ ಈಗ ಕ್ರೀಡಾ ಚಟುವಟಿಕೆಗಳಲ್ಲಿ ತೊಡಗಿಕೊಂಡಿರ್ತಕ್ಕಂಥದ್ದು. ಅರವಿಂದ್, ರೈಟ್, ಥ್ಯಾಂಕ್ ಯು ಶಶಿಧರ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಒಂದು ರೀತಿಯಲ್ಲಿ ಈ ಸಾವುಗಳು ಕೂಡ ಜನರಲ್ಲಿ ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡ್ತಾ ಇದೆ. ಹಾಗಾಗಿ ಯಾವತ್ತೂ ವಾಕಿಂಗ್ ಹೋಗದವರು, ಯಾವತ್ತೂ ವ್ಯಾಯಾಮ ಮಾಡಿದವರು ಕೂಡ ಈಗ ಅವುಗಳನ್ನು ಶುರು ಮಾಡಿಕೊಂಡಿದ್ದಾರೆ. ಒಂದು ರೀತಿಯಲ್ಲಿ ಒಳ್ಳೆಯ ಬೆಳವಣಿಗೆ. ವೈದ್ಯರು ಕೂಡ ಇದೇ ಸಲಹೆಯನ್ನು ಕೊಡ್ತಾರೆ.